ಇನ್ನು ಅನಂತಕುಮಾರ್ ಹೆಗಡೆ ಅವರು ಏನೋ ಬರ್ತಾ ಇದ್ರಂತೆ ರೋಡಲ್ಲಿ, ಅಲ್ಲೆಲ್ಲ ನೆಲಮಂಗಲದ ಹತ್ರ ಅದ್ಯಾವುದೋ ಗಾಡಿಗಳ ವಿಚಾರದಲ್ಲಿ ಏನೋ ಜಗಳ ಆಯ್ತಂತೆ. ಅವ್ರ ಗಂಡ ಮೇಲೆ ಇಳಿದ್ನಂತೆ, ಯಾರಿಗೋ ಒಬ್ರಿಗೆ ತಳ್ಳಿದ್ರು, ಹೊಡೆದ್ರು ಅಥವಾ ಬೈದ್ರು, ಏನೋ ಒಂದು ಆಯ್ತಂತೆ. ಈಗ ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರಂತೆ, ಕೇಸ್ನ ತೊಗೊಂಡಿದ್ದಾರೆ, ತಗೋಬೋದು. ಬಟ್ ಅನಂತಕುಮಾರ್ ಹೆಗಡೆ ಅದೆಲ್ಲ ಮಾಡಿದ್ರು ಅಂದರೆ ನೀವು ಕೇಸ್ ಮಾಡಬೇಕು, ಕಾರಲ್ಲಿ ಇದ್ರು ಅಂತ ತಕ್ಷಣ ಮಾಡೋಂಗಿಲ್ಲ. ನಿಮಗೆ ಅವ್ರ ಮೇಲೆ ಐಡಿಯಾಲಜಿಕಲಿ ಕೋಪ ಇದೆ ಅಂತ ಕಾಂಗ್ರೆಸ್ನವ್ರು ತೀರ್ಸಕ್ಕೆ ಹೋಗಬಾರ್ದು. ದಟ್ ವಿಲ್ ಬಿ ಇನ್ಕರೆಕ್ಟ್, ದಟ್ಸ್ ನಾಟ್ ಫೇರ್. ಹಾಗಿದ್ರೆ ಬೇರೆ ವಿಚಾರ ಅದು. ಇನ್ನೊಂದು BJP ಶಾಸಕ ರಾಜೀವ್ ಸಿಂಗ್ ಅಂತೆ, ವಂದೇ ಭಾರತ್ ರೈಲಲ್ಲಿ ಹೋಗ್ತಾ ಇದ್ದಂತೆ ಝಾನ್ಸಿ ಹತ್ರ. ಅವನ ಹೆಂಡತಿಗೆ ಮಗನಿಗೆ ಪ್ರಯಾಣ ಮಾಡ್ತಿದ್ರಂತೆ, ಏನೋ ಬೇರೆ ಬೇರೆ ಕಡೆ ಸೀಟ್ ಆಗ್ಬಿಡ್ತಂತೆ. ಅದಕ್ಕೆ ಯಾರೋ ಪ್ರಯಾಣಿಕನಿಗೆ ಬಂದುಬಿಟ್ಟು ಈ ಸೀಟ್ ಬಿಟ್ಕೊಡು ಅಂತ ಕೇಳಿದ್ದಾರೆ. ಬಿಟ್ಕೊಡ್ಬೋದಾಗಿತ್ತೇನೋ, ಅವನು ಇಲ್ಲ ನನಗೆ ಅಲಾಟ್ಮೆಂಟ್ ಆಗಿರೋ ಸೀಟಲ್ಲಿ ನಾನು ಇರ್ತೀನಿ ಅಂತ ಅನ್ನಂತೆ. ಅದಕ್ಕೆ ಅವನು ಒಪ್ಪಲಿಲ್ಲ ಅಂದ್ಬಿಟ್ಟು ಆ ಶಾಸಕನ ಕಡೆಯವರೆಲ್ಲ ಸೇರ್ಕೊಂಡು ಅವನಿಗೆ ಚೆನ್ನಾಗಿ ಹೊಡೆದಿದ್ದಾರಂತೆ. ಕತ್ತರಿಸಾಕ್ಬಿಡ್ಬೇಕು. ಏನಪ್ಪ ಯೋಗಿ ಸರ್ಕಾರ, ಇವರೆಲ್ಲ ರೌಡಿಗಳಲ್ವಾ? ನಿಮ್ಮ ಶಾಸಕನೂ ರೌಡಿನೇ, ಅವನು ಕಚಡ ಹಂಗಾರೆ. ಅವನು ಕರ್ಕೊಂಬಂದು ಕರ್ನಾಟಕಕ್ಕೆ ಬಿಡು, 4 ಕೇಸ್ ಹಾಕ್ಬಿಟ್ಟು ನಾವು ಓದಿತೀವಿ, ಯಾವಾಗ ಗೊತ್ತಾಗತ್ತ ಅವನಿಗೆ. ಆಮೇಲೆ ನನ್ನ ಹೆಂಡತಿ ಬಿಟ್ಕೊಡಲ್ಲ ಅಂದಿದ್ದು ಅವನು ಹಕ್ಕದು. ನನ್ನ ಹೆಂಡತಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ ಅಂತ ದೂರು ಕೊಟ್ಟಿದ್ದಾನಂತೆ. ಏನು ಹೇಳಿದೆ ಶುರುಲಿ, ಎಲ್ಲ ಒಂದೇ, ಬೇರೆ ಬೇರೆ ಹಂಗೆ ಎಲ್ಲ ಒಂದೇ, ಶರ್ಟ್ ಹಾಕೊಂಡ್ ಬತ್ತಾರ ಅಷ್ಟೇ. ಇದು ನಶಿಸಿ ಹೋಗೋದು ನಮ್ಮ ಕಣ್ಣು ಮುಂದೆ ನೋಡ್ತೀನಾ ಇಲ್ವಾ ಅನ್ನೋದು ಒಂದೇ ಕುತೂಹಲ ಇರೋದು. ಭಾರತ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಈ ರಾಜಕಾರಣಿಗಳ ಜೊತೆನಲ್ಲಿ, ಇಂಪಾಸಿಬಲ್. ಮೋದಿ ಅಲ್ಲ ಅಂತ 1000 ಜನ ಬೇಕಾದ್ರೆ ಬಂದ್ಕೊಂಡೋಗ್ಲಿ, ಆಗಲ್ಲ. ಎಸ್. ಐಶ್ವರ್ಯಗೌಡ ವಂಚನೆ ಪ್ರಕರಣದಲ್ಲಿ ಮಾಜಿ ಸಂಸದ ಕಾಂಗ್ರೆಸ್ನ ಮುಖಂಡ ಡಿಕೆ ಸುರೇಶ್ ಇವತ್ತು 7 ಗಂಟೆಗಳ ಇಡಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಜುಲೈ 8ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಉತ್ತರ ಕೊಡ್ರಿ, ಅದೇನು ಕೇಳ್ತಾರೆ ಕೊಡ್ರಿ ಉತ್ತರ. ಡಾಕ್ಯುಮೆಂಟ್ ಕೇಳಿದ್ರೆ ಕೊಡ್ರಿ. ಇನ್ನು ಅವ್ರೇನೋ HK ಪಾಟೀಲ್ರು 1.5 ಲಕ್ಷ ಕೋಟಿ ನಷ್ಟ ರಾಜ್ಯದ ಬೊಕ್ಕಸಕ್ಕೆ ಅಂತಂದಿದ್ದಕ್ಕೆ ಕುಮಾರಸ್ವಾಮಿ ಅವರೇನೋ ಕುಂಭಕರ್ಣ ನಿದ್ದೆಯಿಂದ ಎದ್ದಿದ್ದಾರೆ. ಅವ್ರಿಗೆ ಯಾಕೆ ಅಕ್ರಮ ಗಣಿಗಾರಿಕೆ ಮೇಲೆ ಮನಸ್ಸಾಯಿತೋ ಗೊತ್ತಿಲ್ಲ. 14 ವರ್ಷದಿಂದ ನಡೀತಿದೆ ಅಂತ ನೀಡ್ತಿರ್ಬೋದು. ಇಟ್ಸ್ ಆಲ್ ರೈಟ್. ನನ್ನ ಪ್ರಕಾರ ಅದನ್ನು ಬರೀಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಅದ್ರದ್ದು ಶಿಕ್ಷೆ ಆಗಬೇಕು ಅನ್ನೋದ್ರಲ್ಲಿ ಅವ್ರು ಕಾಗದ ಬರ್ದಿದ್ರಲ್ಲಿ ತಪ್ಪೇನಿದೆ ಹೇಳಿ ಯಾರೊಬ್ರು ನನಗೆ. ಈಗ ಯಾಕೆ ತೆಗೆದ್ರು ಆ ವಿಷಯ? ಅದನ್ನು ಕೇಳಕ್ಕೆ ನೀವು ಯಾರೆಲ್ಲ? ಅದಕ್ಕೇನು ಸಮಯ ಇದೆ? ಒಳ್ಳೆ ಕಥೆ ಆಯ್ತಲ್ಲ. ದಟ್ಸ್ ನಾಟ್ ಫೇರ್. ಎಸ್. ಇನ್ನು ಕಾಂಗ್ರೆಸ್ನಿಂದ ದೂರವಾಗಿರುವ ಮಾಜಿ ಕೇಂದ್ರ ಸಚಿವ ಶಶಿ ತರೂರ್ ಈಗ ಬಿಜೆಪಿಗೆ ಇನ್ನಷ್ಟು ಹತ್ತಿರವಾಗ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಪ್ರಮುಖ ಆಸ್ತಿ ಅಂತ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಬಣ್ಣಿಸಿದ್ದಾರೆ. ಆಂಗ್ಲ ಪತ್ರಿಕೆಗೆ ಬರೆದ ಅಂಕಣದಲ್ಲಿ ಮೋದಿ ಶಕ್ತಿ, ಚೈತನ್ಯ ಮತ್ತು ತೊಡಗಿಸಿಕೊಳ್ಳುವ ಇಚ್ಛೆಯ ಗುಣಗಳು ವಿಶ್ವ ವೇದಿಕೆಯಲ್ಲಿ ಭಾರತಕ್ಕೆ ಬಲವಾದ ಪ್ರಯೋಜನವನ್ನು ನೀಡುತ್ತೆ ಅಂತ ಅವರು ಹೇಳಿದ್ದಾರೆ. ವಿಶ್ವ ವೇದಿಕೆಯಲ್ಲಿ ಭಾರತದ ಪತಾಕೆ ಹಾರಿಸಲು ಮೋದಿ ಅವರಿಗೆ ಹೆಚ್ಚಿನ ಬೆಂಬಲ ಬೇಕು ಅಂತ ಆಪರೇಷನ್ ಸಿಂಧೂರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಅವರು ಮಂಡಿಸಿದ್ದಾರೆ. ದೇಶದ 5 ರಾಜ್ಯದಲ್ಲಿ ಉಪಚುನಾವಣೆಯನ್ನು ನಡೀತು. ಅದರಲ್ಲಿ 2 ಆಪು, 1 BJP, 1 ಕಾಂಗ್ರೆಸ್, 1 TMC ಗೆದ್ದಿದ್ದಾರೆ. ಆಪ್ನವ್ರು ಪಂಜಾಬಲ್ಲಿ, ಗುಜರಾತಲ್ಲೆಲ್ಲ ಗೆದ್ದಿದ್ದಾರೆ. ತೃಣಮೂಲ್ ಕಾಂಗ್ರೆಸ್ ಅವರು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದ್ದಾರೆ. ಕಾಂಗ್ರೆಸ್ನವರು ಕೇರಳದಲ್ಲಿ ಗೆದ್ದಿದ್ದಾರೆ. UDFನವರು. ಆಲ್ ರೈಟ್. ಮೇಘಾಲಯ ಹನಿಮೂನ್ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇದೀಗ ತೆಲಂಗಾಣದ ಜೋಗಳಂಬ ಗಡ್ವಾಲ್ ಜಿಲ್ಲೆಯಲ್ಲಿ ಪತಿಯನ್ನ ಪತ್ನಿಯೇ ಸುಪಾರಿ ಕೊಟ್ಟು ಕೊಲ್ಲಿಸಿರುವಂತಹ ಘಟನೆ. ಮೇ 18 ಮದುವೆ ಆಗಿದೆ. ಜೂನ್ 17 ಆತ ನಾಪತ್ತೆಯಾಗಿದ್ದಾನೆ. ಕೊನೆಗೆ ಮೃತದೇಹ ಪತ್ತೆಯಾಗಿದೆ. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಜೊತೆಗೆ ತಾಯಿ ಮತ್ತು ಮಗಳಿಬ್ಬರಿಗೂ ಕೂಡ ಅಕ್ರಮ ಸಂಬಂಧ ಆಯ್ತಂತೆ. ಈ ವಿಷಯ ಆತನಿಗೆ ಗೊತ್ತಾಗ್ಬಿಡುತ್ತೆ ಅಂತ ಈ ಕೃತ್ಯವನ್ನು ಎಸಗಿದ್ದಾರೆ. ಈಗ ಒಪ್ಕೊಂಡಿದ್ದಾರಂತೆ. ಹಾಗಾಗಿ ಪೊಲೀಸ್ನವರು ಅವ್ರನ್ನ ಇಬ್ಬರನ್ನು ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ. ನೀನು ವಿಮಾನ ಚಲಾಯಿಸೋಕ್ಕೆ ಯೋಗ್ಯ ಅಲ್ಲ, ಚಪ್ಪಲಿ ಹೋಗಿ ಅಂತ ಯಾರು ಹಿರಿಯ ಅಧಿಕಾರಿಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ತರಬೇತಿ ಇಲ್ಲಿರುವಂಥ ಪೈಲಟ್ ಕಂಪ್ಲೇಂಟ್ ಕೊಟ್ಟ ಆಧಾರದ ಮೇಲೆ ಪೊಲೀಸ್ನವ್ರು ಕೇಸ್ ತೊಗೊಂಡಿದ್ದಾರೆ. ಈಗ ಬೆಂಗಳೂರಲ್ಲಿ 0 FIR ಮಾಡಿದ್ದಾರೆ. ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಆಮೇಲೆ ಗುರುಗ್ರಾಮಕ್ಕೆ. ಈಗ ನಡೀತಾ ಇದೆ. ಇಂಡಿಗೋ ಹಂಗೆಲ್ಲ ನಮ್ಮಲ್ಲಿ ಏನು ಇಲ್ಲ ಅಂತ ಅವರೇನೋ ಅಂತಿದ್ದಾರೆ. ವಾಟ್ ಎವರ್ ಇಟ್ ಈಸ್, ಅದೇನೋ ಒಂದು ತನಿಖೆ ಆಗತ್ತೆ.